ಮಾಡ್ತಾನೆ ಓ ದೇವ ನಾವತಾರೆಂದರೆ ಹುಟ್ಟು ಹಾವಿಗೆ ಚಂದ, ಹುಟ್ಟು ಮೂಗಿಗೆ ಚಂದ, ಎತ್ತು ಒಳಗೆ ಚಂದ, ಸತಿಯೇ ಪತಿಯೇ ಚಂದ, ಚಂದಕ್ಕಿಂತ ಚಂದನಾಗಿ ಮಾತನಾಡುವ ಸುಂದರ ಚಂದ್ರ ಸಾರಥಿಯನ್ನು ಬೆರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಮ್ಮ ರಾಮಂಗಿದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ ಪ್ರಲಾಪ ಭೂಪತಿ ಈ ಸುಂದರ ಮಂಡಪಕ್ಕೆ ಬಂದ ಕಾರಣ ನಮ್ಮ ರಾಜಾದಿರಾಜ ಮಹಾರಾಜ ರಾವಣಾಸುರ ರಾಜ ಕಲಿಸಿದ ಕಾರಣ ಬರುವಂತ ಕಡೆಯ ಕಾರಣವೇನು ಅಂತಹ ಮಾತಾಡಿರುವುದು ಮಂತ್ರಿ? ನಿಮ್ಮ ಸಕಲ ಸೇನಾ ಪರಿವಾರವೆಲ್ಲ ಇನ್ನು ಆಜ್ಞಾಬದ್ಧರಾಗಿರುವಲ್ಲ, ಎಲ್ಲರೂ ಕ್ಷೇಮವಾಗಿರುವ ಮಂತ್ರಿ. ಯುದ್ಧಕ್ಕೆ ಹೋದ ನಿಮ್ಮ ತಮ್ಮಂದಿರಾದ ಕುಂಭಕರ್ಣ ವಿಷವಾದ ನಂತರ ಹಿಂತಿರುಗಿ ಬಂದಿರುವುದು ಹೇಗೆ? ನನ್ನ ಮುಂದೆ ಬೇಡ ರಾಜ. ಆಹೋ, ಸುಂದರ ಸಮುದಾಯಕ್ಕೆ ಗಂಡ ಬೇರುವುದರಂತಕ್ಕೂ ಮಂತ್ರಿಯಾದ ಪ್ರಾರ್ಥನೆ. ಆಹೋ, ರಾಜಾದಿರಾಜನಾದ ರಾವಣಾಸುರನೇ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅಂತ ಕಾರ್ಯವೇನಿರುವುದು ರಾಜ? ನಮ್ಮ ವೈರಿಯಾದ ರಾಮನ ಮಡದಿಯಾದ ಸೀತೆಯನ್ನು ತಂದು ಹೊಸತವನ್ನಿಟ್ಟೇನು ನಿನ್ನ ಯೋಗ್ಯತೆಗೆ ತಕ್ಕವಾದ ಕೆಲಸವನ್ನು ಮಾಡ್ತೀರಾ? ಯಾವ ದೇವತೆ ಬೆಲೆಗೆ ಜಂಜಾರಿಯಂತೆ ಬೇಡಿ ಎಂದಿಳಿದು ಪ್ರವೇಶಕ್ಕೆ ತೀರ್ಪಿರುವರು ಅವರಿಗೆ ತಕ್ಕ ಶಿಕ್ಷೆಯನ್ನು ಏರ್ಪಾಡು ಮಾಡುವೆಯಾ ಹೇಗೆ ಮಂತ್ರಿ? ಸರ್ವ ಕಾರ್ಯಕ್ಕೆ ನೀನೇ ಮಂತ್ರಿ. ಮಂಡಲ